ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆರ್ಭಟ ಶುರು ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾಕ್ಕೆ 84 ವರ್ಷದ ವೃದ್ಧ ಬಲಿಯಾಗಿರೋದು. ಪ್ರಸಕ್ತ ವರ್ಷದಲ್ಲಿ ಈ ವೈರಸ್ಗೆ ರಾಜ್ಯದಲ್ಲಿ ಮೊದಲ ಸಾವು ಸಂಭವಿಸಿದೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ವೃದ್ಧನಿಗೆ ವೈರಸ್ ಅಟ್ಯಾಕ್ ಆಗಿತ್ತು. ವೈಟ್ ಫೀಲ್ಡ್ ನಿವಾಸಿ ಮೇ 17ರಂದು ಮೃತಪಟ್ಟಿರುವುದು ದೃಢ ಆಗ್ತಾ ಇದೆ. ಕರೋನಾದಿಂದ ಸಾವನ್ನಪ್ಪಿರೋ ಬಗ್ಗೆ ಆರೋಗ್ಯ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಸೊ ರಾಜ್ಯದಲ್ಲಿ ಕೋವಿಡ್ ಆಕ್ಟಿವ್ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟೋಟಲ್ ಆಗಿ ರಾಜ್ಯದಲ್ಲಿ 38 ಮಂದಿಗೆ ಸೋಂಕು ದೃಢವಾಗಿದೆ. ಅದರ ಮಧ್ಯದಲ್ಲಿ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಕೋವಿಡ್ಗೆ ಒಬ್ಬರು ಸಾವನ್ನಪ್ಪಿರೋದು. 84 ವರ್ಷ ಆಗಿತ್ತಂತೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ರಂತೆ. ಆಸ್ಪತ್ರೆಗೂ ದಾಖಲಾಗಿದ್ರಂತೆ. ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಟೆಸ್ಟ್ ಮಾಡಿದಾಗ ಕೋವಿಡ್ ಪಾಸಿಟಿವ್ ಅವರಲ್ಲಿ ಕಾಣಿಸ್ಕೊಂಡಿದೆ. ಸೊ ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ 38 ಮಂದಿಗೆ ಸೋಂಕು ದೃಢವಾಗಿರೋದು. ಇಲ್ಲಿವರೆಗೂ ಸುಮಾರು 108 ಮಂದಿಗೆ ಈ ಕೋವಿಡ್ ಪರೀಕ್ಷೆನ ಮಾಡಿದಾರಂತೆ. ಈ 108 ಮಂದಿಗೆ ಕೋವಿಡ್ ಪರೀಕ್ಷೆ ಮಾಡಿದ್ರಲ್ಲಿ 38 ಮಂದಿಗೆ ಕರೋನಾ ಸೋಂಕು ದೃಢಪಟ್ಟಿದೆ. ಬೆಂಗಳೂರು ನಗರದಲ್ಲೇ 92 ಪರೀಕ್ಷೆಯನ್ನು ನಡೆಸಿದ್ದು 32 ಮಂದಿಗೆ ಸೋಂಕು ಇರೋದು ಖಚಿತ ಆಗಿದೆ. ಇನ್ನು ಬಳ್ಳಾರಿಯಲ್ಲಿ 1, ಬೆಂಗಳೂರು ಗ್ರಾಮಾಂತರದಲ್ಲಿ 1, ದಕ್ಷಿಣ ಕನ್ನಡದಲ್ಲಿ 1, ಮೈಸೂರಲ್ಲಿ 2, ವಿಜಯನಗರದಲ್ಲಿ 1 ಸೇರಿ ಟೋಟಲ್ ಆಗಿ 38 ಸೋಂಕು ವರದಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಬೇಕಾಗತ್ತೆ. ಒಟ್ಟು 38 ಕೇಸಸ್ಗಳು ಇದೆ. ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಕೋವಿಡ್ ಕೇಸಸ್ಗಳು ಆ್ಯಕ್ಟಿವ್ ಆಗಿದೆ. ಕೇರಳ, ಆಂಧ್ರ, ತಮಿಳುನಾಡು, ದೆಹಲಿ, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಕೋವಿಡ್ ಇದೆ. ಅಲ್ಲಿಂದ ಹೋಗೋರು ಬರೋರು ಜಾಸ್ತಿ ಇರ್ತಾರೆ. ಸೊ ಈ ಟ್ರಾವೆಲ್ ಹಿಸ್ಟರಿಯಿಂದ ಕೋವಿಡ್ ಪಾಸಿಟಿವ್ ಬರ್ತಾ ಇದೆಯಾ ಈ ಬಾರಿಯೂ ಏನು ಎತ್ತ ಆ ಬಗ್ಗೆಲ್ಲ ಮಾಹಿತಿ ಸಿಗಬೇಕಾಗತ್ತೆ. ಇವತ್ತೊಂದು ಪ್ರೆಸ್ ಮೀಟನ್ನು ಮಾಡುವ ಸಾಧ್ಯತೆ ಇದೆ. ಸರ್ಕಾರದ ವತಿಯಿಂದ ಕನ್ಫರ್ಮ್ ಆಗುತ್ತೆ ಇದರ ತೀವ್ರತೆ ಯಾವ ರೀತಿ ಆಗಿದೆ, ಎಷ್ಟು ಎಫೆಕ್ಟಿವ್ ಆಗಿ ಇದು ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ, ಇಲ್ಲಿವರೆಗೂ ಎಷ್ಟು ಕೇಸಸ್ಗಳು ದೃಢಪಟ್ಟಿದೆ. ಯಾಕಂದರೆ ದಿನ ಒಂದಕ್ಕೇ 5 ಕೇಸಸ್ಗಳು ಆ್ಯಡ್ ಆನ್ ಆಗ್ತಾ ಇದೆಯಂತೆ. ಪಾಸಿಟಿವ್ ಕೇಸಸ್ಗಳು ದಿನಕ್ಕೆ 5 ಹೆಚ್ಚಾಗ್ತಾ ಇದೆಯಂತೆ. ಹಾಗಾಗಿ ಈ ಬಗ್ಗೆ ಎಲ್ಲ ಮಾಹಿತಿ ಸಿಗಬೇಕಾಗತ್ತೆ. ಈಗಾಗಲೇ ಕೆಲವು ಜಿಲ್ಲಾಡಳಿತಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ, ಹಾಸ್ಪಿಟಲ್ನಲ್ಲಿ ತಯಾರಿಯನ್ನು ಮಾಡಿಕೊಳ್ಳಿ ಅಂತ.